ಜೀವನದಲ್ಲಿ ಎಷ್ಟೋ ಜನರಿಗೆ ಆದಾಯ ಎಷ್ಟಿದ್ದರೂ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ. ಸಂಪಾದನೆ ಮಾಡಿದ ಹಣ ನೀರಿನಂತೆ ಖರ್ಚಾಗುತ್ತಿರುತ್ತೆ. ಜೀವನದಲ್ಲಿ ಸಾಲದ ಸಮಸ್ಯೆಗಳು ಯಾವಾಗಲೂ ಹಣಕಾಸಿಗೆ ಒಂದಲ್ಲ ಒಂದು ತೊಂದರೆಗಳು ಆಗುವುದು. ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಅದರಿಂದ ನಷ್ಟವಾಗಿ ಹಣ ಕಳೆದುಕೊಳ್ಳುವುದು, ದುಡ್ಡಿನ ಏಳಿಗೆ ಆಗದೇ ಇರುವುದು, ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಇಂತಹ ಹಣಕಾಸಿನ ಇಕ್ಕಟ್ಟಿನಿಂದ ಹೊರಬರಲು ಕೆಲವು ಸರಳ ಪರಿಹಾರಗಳನ್ನು ನಾವು ಪಾಲಿಸಬೇಕಾಗುತ್ತದೆ. ಅವುಗಳಲ್ಲಿ ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗ ಅಂದರೆ ಮನೆಯ ಬೀರು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಮನೆಯ ಬೀರುವಿನ ಒಳಗೆ ಈ ವಸ್ತುಗಳನ್ನು ಇಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ಸದಾ ಮನೆಯಲ್ಲಿ ನೆಲೆಸುತ್ತೆ. ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಶುಕ್ರವಾರದ ದಿನ ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ 11 ರೂಪಾಯಿಯ ನಾಣ್ಯಗಳನ್ನು ಕಟ್ಟಿ ಬೀರುವಿನಲ್ಲಿ ಇಟ್ಟರೆ ಮನೆಗೆ ಸಿರಿ ಸಂಪದಗಳು ಉಂಟಾಗುತ್ತೆ. ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಈ ರೀತಿ ನಾಣ್ಯಗಳ ಮೂಟೆಯನ್ನು ಬೀರುವಿನಲ್ಲಿ ಇಟ್ಟ ನಂತರ ಪ್ರತಿ ಶುಕ್ರವಾರ ಆ ಮೂಟೆಗೆ ಆರತಿಯನ್ನು ಬೆಳಗಿಸಿ ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಂಡರೆ ಮನೆಗೆ ತುಂಬ ಒಳ್ಳೆಯದು. ಎರಡನೆಯದಾಗಿ, ಒಂದು ಚಿಕ್ಕ ಅರಿಶಿಣದ ಮುದ್ದೆಯನ್ನು ನಿಮ್ಮ ಮನೆಯ ಬೀರುವಿನ ಒಳಭಾಗದಲ್ಲಿ ದುಡ್ಡು ಇಡುವ ಜಾಗದಲ್ಲಿ ಇಟ್ಟುಕೊಂಡರೆ ಹಣಕಾಸಿನ ಸಂಕಷ್ಟಗಳು ಕಡಿಮೆಯಾಗುತ್ತೆ. ಆರ್ಥಿಕವಾಗಿ ಆ ಮನೆಯ ಏಳಿಗೆ ಆಗುತ್ತೆ. ಒಂದು ಚಿಕ್ಕ ಪ್ಲೇಟ್ ಅಥವಾ ಒಂದು ವಸ್ತ್ರದ ಮೇಲೆ ಈ ಅರಿಶಿಣದ ಮುದ್ದೆಯನ್ನು ಇಟ್ಟು ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ನಮಸ್ಕಾರವನ್ನು ಮಾಡಿಕೊಳ್ಳಬೇಕು. ಅರಿಶಿಣ ಇಲ್ಲದೆ ಯಾವುದೇ ಶುಭ ಕಾರ್ಯಗಳು ನಡೆಸಲು ಸಾಧ್ಯವಿಲ್ಲ. ಅರಿಶಿಣದಿಂದ ಸದಾ ಶುಭ ಫಲಗಳೇ ಉಂಟಾಗುತ್ತೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ತುಳಸಿ ಎಲೆಗಳನ್ನು ಇಟ್ಟು ಪೂಜಿಸಬೇಕು. ಶುಕ್ರವಾರ ಈ ಕೆಲಸಗಳನ್ನು ಮಾಡಬೇಕು. ಪೂಜೆಯಾದ ನಂತರ ಆ ತುಳಸಿ ಎಲೆಗಳನ್ನು ನಿಮ್ಮ ಮನೆಯ ಬೀರುವಿನ ಒಳಭಾಗದಲ್ಲಿ ಇಟ್ಟುಕೊಳ್ಳಬೇಕು. ಇದರಿಂದ ಲಕ್ಷ್ಮಿ ಅನುಗ್ರಹ ಮನೆಗೆ ಪ್ರಾಪ್ತಿಯಾಗಿ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಯಾವುದಾದರೂ ಒಂದು ಸೋಮವಾರದ ದಿನ ಶಿವಾಲಯಕ್ಕೆ ತೆರಳಿ ಬಿಲ್ಪತ್ರೆ ಎಲೆಗಳನ್ನು ಶಿವನ ಮುಂದಿಟ್ಟು ಶಿವನಿಗೆ ಪ್ರದಕ್ಷಿಣೆಯನ್ನು ಮಾಡಿದ ನಂತರ ಆ ಎಲೆಗಳನ್ನು ಮನೆಗೆ ತಂದು ಒಂದು ಹಳದಿ ಬಣ್ಣದ ವಸ್ತ್ರದಲ್ಲಿ ಕಟ್ಟಿ ಬೀರುವಿನ ಒಳಭಾಗದಲ್ಲಿ ಇಡಬೇಕು. ಬಿಲ್ಪತ್ರೆಯ ಎಲೆಗಳ ವಿಶೇಷ ಶಕ್ತಿಯಿಂದ ಶಿವನ ಕೃಪೆಯಿಂದ ಮನೆಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ. ನೀವು ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸು ಕೂಡ ಹೆಚ್ಚಾಗುತ್ತೆ. ಒಂದು ಅರಿಶಿಣ ಬಟ್ಟೆಯಲ್ಲಿ ಸ್ವಲ್ಪ ಪಚ್ಚೆ ಕರ್ಪೂರ, ಸ್ವಲ್ಪ ಏಲಕ್ಕಿಯನ್ನು ಸೇರಿಸಿ ಲಕ್ಷ್ಮೀ ದೇವಿಯ ಮುಂದಿಟ್ಟು ಪೂಜಿಸಬೇಕು. ನಂತರ ಆ ಮೂಟೆಯನ್ನು ನಿಮ್ಮ ಮನೆಯಲ್ಲಿ ಬೀರುವಿನ ಒಳಗೆ ಇಟ್ಟು ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ಧೂಪ ತೋರಿಸುತ್ತಾ ಬರಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮಿಯ ಪ್ರೀತಿ ಹಾಗೂ ಅನುಗ್ರಹ ಮನೆಯಲ್ಲಿ ಸದಾ ನಿಲ್ಲಿಸುತ್ತೆ. ಯಾವುದಾದರೂ ಒಂದು ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯ ದೇಗುಲಕ್ಕೆ ತೆರಳಿ ವಿಳೆದೆಲೆಯನ್ನು ಆಂಜನೇಯನ ಪಾದದಡಿ ಇಟ್ಟು ಪ್ರದಕ್ಷಿಣೆ ಹಾಕಬೇಕು. ನಂತರ ಆ ಎಲೆಗಳನ್ನು ಬೀರುವಿನಲ್ಲಿ ತಂದಿಟ್ಟು ಪ್ರತಿ ಮಂಗಳವಾರ, ಶನಿವಾರ ನಮಸ್ಕರಿಸಬೇಕು. ಹೀಗೆ ಮಾಡಿದರೆ ಮನೆಯಲ್ಲಿ ಎಂದಿಗೂ ಹಣಕಾಸಿನ ಕೊರತೆ ಬರುವುದಿಲ್ಲ. ಬೀರುವಿನ ಮೇಲೆ ಗಂಧದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಬೇಕು. ಲಕ್ಷ್ಮೀ ದೇವಿಯ 2 ಕಡೆ ಆನೆಗಳು ನಿಂತಿರುವಂತಹ ಒಂದು ಚಿಕ್ಕ ಫೋಟೋ ಅಥವಾ ಸ್ಟಿಕ್ಕರ್ ಅನ್ನು ಬೀರುವಿಗೆ ಅಂಟಿಸಿರಬೇಕು. ಹೀಗೆ ಮಾಡಿದರೆ ದುಡ್ಡು ಇಡುವಂತಹ ಜಾಗದಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ. ಬೀರುವಿನ ಒಳಗೆ ಒಂದು ಬಿಳಿ ಬಣ್ಣದ ರೇಷ್ಮೆ ವಸ್ತ್ರವನ್ನು ಇಟ್ಟುಕೊಂಡರೆ ತುಂಬ ಒಳ್ಳೆಯದು. ಒಂದು ಚಿಕ್ಕ ಪೀಸ್ ರೇಷ್ಮೆ ಬಟ್ಟೆಯು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಖಂಡಿತವಾಗಿಯೂ ಸುಧಾರಿಸುತ್ತೆ. ಒಂದು ಹರಳಿ ಎಲೆಯನ್ನು ತೆಗೆದುಕೊಂಡು ಶುದ್ಧ ಜಲದಿಂದ ಶುಚಿಗೊಳಿಸಿ 3 ದಿನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬೇಕು. ನಂತರ ಆ ಹರಳಿ ಎಲೆಯನ್ನು ನಿಮ್ಮ ಬೀರುವಿನಲ್ಲಿ ಇಡುವುದರಿಂದ ಆರ್ಥಿಕ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತೆ. ಬೀರುವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಟ್ಟು ಉತ್ತರ ದಿಕ್ಕಿಗೆ ಬಾಗಿಲು ತೆರೆಯುವಂತೆ ಮಾಡಿದರೆ ಕುಬೇರನ ಅನುಗ್ರಹ ಆ ಮನೆಯಲ್ಲಿ ಸದಾ ನೆಲೆಸುತ್ತೆ. ನೀವು ಬೀರು ಬಾಗಿಲು ತೆಗೆದಾಗ ಉತ್ತರ ದಿಕ್ಕನ್ನು ನೋಡುವಂತಿದ್ದರೆ ಮನೆಗೆ ಹಣದ ಏಳಿಗೆ ಆಗುತ್ತೆ. ಬೀರು ಯಾವಾಗಲೂ ನೇರವಾಗಿ ನೆಲವನ್ನು ಸ್ಪರ್ಶ ಮಾಡಬಾರದು. ಒಂದು ಮರದ ಹಲಗೆ ಅಥವಾ ಯಾವುದೇ ಸ್ಟ್ಯಾಂಡನ್ನು ಇಟ್ಟು ಅದರ ಮೇಲೆ ಬೀರುವನ್ನು ಇಡಬೇಕು. ನೀವು ಮಲಗುವ ಕೋಣೆಯಲ್ಲಿ ಬೀರುವಿದ್ದರೆ ಆ ಕೋಣೆಯ ಬಾಗಿಲಿನ ಎದುರಿಗೆ ಬೀರುವನ್ನು ಇರಿಸಬಾರದು. ಇದರಿಂದ ಹಣದ ಪ್ರಗತಿ ಆ ಮನೆಗೆ ಆಗೋದಿಲ್ಲ.
ಈ 11 ಪರಿಹಾರಗಳಲ್ಲಿ ಯಾವುದೇ ಪರಿಹಾರ ಪಾಲಿಸಿದರೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಿಮಗೆ ಪರಿಹಾರಗಳು ಇಷ್ಟವಾದರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ನಮ್ಮ ಚಂದನ ಲೋಕದ ಸುಂದರ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜನ್ನು ಸಹ ಲೈಕ್ ಮಾಡಿ. ಥ್ಯಾಂಕ್ ಯು.